ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ರಾಜ್ಯದಲ್ಲಿ ಮುಂದುವರಿತಾನೆ ಇದೆ ಬಾಣಂತಿಯರ ಸಾವು. ಬಳ್ಳಾರಿ ಬಳಿಕ ಈಗ ಕಲಬುರಗಿಯ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿ ಸಾವಾಗಿದೆ. ಗಂಡು ಮಗುವಿಗೆ ಜನ್ಮ ನೀಡಿದ 22 ವರ್ಷದ ಭಾಗ್ಯಶ್ರೀ ಸಾವಿಗೀಡಾಗಿದ್ದಾರೆ. ಅಫ್ಜಲ್ಪುರದ ಮಟಕಿ ಗ್ರಾಮದ ನಿವಾಸಿ ಭಾಗ್ಯಶ್ರೀ ಸಾವಿಗೀಡಾಗಿದ್ದು, ನಿನ್ನೆ ಹೆರಿಗೆ ನೋವಿನಿಂದ ಅವರು ಅಫ್ಜಲ್ಪುರ ತಾಲೂಕಿನ ಆಸ್ಪತ್ರೆಗೆ ದಾಖಲಾಗಿದ್ರು. ಇವತ್ತು ಬೆಳಗ್ಗೆ ಗಂಡು ಮಗುವಿಗೆ ಅವರು ಜನ್ಮ ನೀಡಿರ್ತಾರೆ. ಹೆರಿಗೆ ನಂತರ ಲೋ ಬಿಪಿ ಆಗುತ್ತೆ. ಆ ಕಾರಣಕ್ಕೆ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಬಾಣಂತಿ ಭಾಗ್ಯಶ್ರೀ ಸಾವಿಗೀಡಾಗಿದ್ದಾರೆ. ಬಾಣಂತಿ ಸಾವಿನ ತನಿಖೆಗೆ ಆಗ್ರಹಿಸಿ ಕುಟುಂಬಸ್ಥರು ಪ್ರೊಟೆಸ್ಟ್. ಭಾಗ್ಯಶ್ರೀಯ ತಾಯಿಯ ನೋವು ನೀವು ನೋಡ್ತಾ ಇದ್ದೀರಾ. ಮಡಿಲಲ್ಲಿ ಕಂದಮ್ಮ, ಈಗಷ್ಟೇ ಹುಟ್ಟಿದ ಕಂದಮ್ಮ. ಆದ್ರೆ ಹಾಲುಣಿಸಬೇಕಾದ ಭಾಗ್ಯಶ್ರೀ ಲೋ ಬಿಪಿಯಿಂದ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ನಿರಂತರವಾಗಿ ಅಲ್ಲೊಂದು ಘಟನೆ ಇಲ್ಲೊಂದು ಘಟನೆ ನಡೀತಾನೆ ಇದೆ. 22 ವರ್ಷದ ಭಾಗ್ಯಶ್ರೀ ಗಂಡು ಮಗುವಿಗೆ ಜನ್ಮ ನೀಡಿರ್ತಾರೆ. ಆದ್ರೆ ಲೋ ಬಿಪಿ ಆಗುತ್ತೆ. ಲೋ ಬಿಪಿ ಆದ ಮೇಲೆ ಜಿಲ್ಲಾಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾರೆ. ಈ ಸಾವಿನ ಬಗ್ಗೆ ತನಿಖೆ ಮಾಡಿ ಅಂತ ಕುಟುಂಬಸ್ಥರು ಅಂಗಲಾಚ್ತಾ ಇದ್ದಾರೆ. ಭಾಗ್ಯಶ್ರೀ ತಾಯಿ ತಮ್ಮ ಮಗಳಿಗೆ ಹುಟ್ಟಿದ 2 ದಿನದ ಕಂದಮ್ಮನನ್ನ ಮಡಿಲಲ್ಲಿ ಇಟ್ಕೊಂಡು ರೋದಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಅಳ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ದೇಶದಾದ್ಯಂತ ಸುದ್ದಿಯಾಗಿತ್ತು. ಈಗ ಆ ಸಾಲಿಗೆ ಮತ್ತೊಂದು ಸೇರ್ಪಡೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ತನಿಖೆ ನಡೆಯುತ್ತಿರುವಾಗಲೇ ಇತ್ತ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಮತ್ತೊಂದು ಬಾಣಂತಿಯ ಸಾವಾಗಿದೆ. ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆಗಾಗಿ ಬಂದಂತಹ ಮಹಿಳೆಯೊಬ್ಬರು ಸಾವಿಗೀಡಾಗಿರುವಂಥದ್ದು. ಮೂಲತಃ ಅಫ್ಜಲ್ಪುರ ತಾಲೂಕಿನ ಹರವಾಳದಲ್ಲಿ ಇವರು ವಾಸಿಸುವಂಥದ್ದು. ಅಲ್ಲಿ ಹವಳಗಾದಲ್ಲಿ ಕೂಲಿ ಕೆಲಸಕ್ಕಾಗಿ ಬಂದಿರುವಂಥವರು. ಆಳಂದ ತಾಲೂಕಿನ ಮಂಟಗ ವಿಲೇಜಿನ ಮಹಿಳೆಯವರು. ಹೆರಿಗೆಗಾಗಿ ಅವರು ಕಳೆದ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಗೆ ದಾಖಲಾಗ್ತಾರೆ. ಭಾಗ್ಯಶ್ರೀ ಅನ್ನುವಂತಹ 22 ವರ್ಷದ ಮಹಿಳೆ ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಅವರ ಡೆಲಿವರಿ ಕೂಡ ಆಗ್ತದೆ. ಸುಸೂತ್ರವಾಗಿ ಹೆರಿಗೆ ಆದ ನಂತರ ತಾಯಿ ಮಗು ಚೆನ್ನಾಗಿರ್ತಾರೆ ಅಂತ ಕುಟುಂಬದವರೆಲ್ಲರೂ ಕೂಡ ಸಂತಸಗೊಂಡಿರ್ತಾರೆ. ಗಂಡು ಮಗು ಜನನ ಆಗ್ತದೆ. ಮಗು ಕೂಡ ಅತ್ಯಂತ ಆರೋಗ್ಯವಾಗಿರುವಂಥದ್ದು. ಆದರೆ ಕೆಲವೇ ಕ್ಷಣಗಳಲ್ಲಿ ಇವರ ಸಂತೋಷ ಎಂಡ್ ಆಗ್ತದೆ, ಕೊನೆಯಾಗ್ತದೆ. ಕಾರಣ ಆ ಬಾಣಂತಿ ಭಾಗ್ಯಶ್ರೀ ಅನ್ನುವಂಥವರಿಗೆ ಲೋ ಬಿ ಪಿ ಆಗಿದೆ. ಕೂಡಲೇ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ರವಾನೆ ಮಾಡಬೇಕು ಅನ್ನುವಂತಹ ಮಾಹಿತಿ ಅಲ್ಲಿನ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ನೀಡ್ತಾರೆ. ಕೂಡಲೇ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ಇವರನ್ನು ಕರ್ಕೊಂಡು ಬರಲಾಗ್ತದೆ. ಆದರೆ ಲೋ ಬಿ ಪಿ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಭಾಗ್ಯಶ್ರೀ ಅನ್ನುವಂಥವರು ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವಿಗೀಡಾಗಿದ್ದಾರೆ. ನೋಡಬಹುದು, 1 ದಿನದ ಪುಟ್ಟದಾದಂತಹ ಹಸುಗೂಸುವನ್ನು ಬಿಟ್ಟು ತಾಯಿ ಅಗಲಿ ಹೋಗಿದ್ದಾರೆ. ಮಗು ಅನಾಥವಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಅವರ ಸಂಬಂಧಿಕರ ಮಡಿಲಿನಲ್ಲಿ ಮಗು ಇರುವಂಥದ್ದು. ಇಲ್ಲಿರುವಂತಹ ವಾದ ಇಷ್ಟೇ, ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೆರಿಗೆ ಸಂದರ್ಭದಲ್ಲಿ ಅಲ್ಲಿ ಸಂಬಂಧಿಸಿದ ವೈದ್ಯರು ಇರಲಿಲ್ಲ. ಕೇವಲ ನರ್ಸ್ಗಳ ಮೂಲಕ ಚಿಕಿತ್ಸೆಯನ್ನು ಕೊಡಿಸಲಾಯಿತು, ಹೆರಿಗೆಯನ್ನು ಮಾಡಿಸಲಾಯಿತು. ಹಾಗಾಗಿಯೇ ಕೆಲವು ಹೆರಿಗೆ ಸಂದರ್ಭದಲ್ಲಿ ಉದ್ಭವಿಸಬಹುದಾದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ನರ್ಸ್ಗಳಿಂದ ಸಾಧ್ಯ ಆಗಲಿಲ್ಲ. ಕೂಡಲೇ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಆಯಿತು. ಇಲ್ಲೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ಆಗದೆ ಭಾಗ್ಯಶ್ರೀ ಕೊನೆ ಉಸಿರೆಳೆದಿದ್ದಾರೆ. ಹಾಗಾದ್ರೆ ಭಾಗ್ಯಶ್ರೀ ಅವರ ತಾಯಿಯವರೇ ನಮ್ಮ ಜೊತೆ ಇದ್ದಾರೆ. ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ ಬನ್ನಿ. ಆಸ್ಪತ್ರೆಗೆ ಕರ್ಕೊಂಡ್ ಬಂದಾಗ ಚಂದ ಆರೋಗ್ಯ ಇದ್ದೋಳ್ರಿ ಸರ್. ಆರೋಗ್ಯ ಇದ್ರು ನಿನ್ನೆ ಬರೀ ನಾ ಭೇಟಿಯಾಗಿ ತೋರಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದಾರಿ. ಬರೋಣ ರಾಜಶ್ರೀ ಮೇಡಮ್ ನೋಡಿದ್ರಿ. ನೋಡಿ ರಕ್ತ ಇದು ಬಿ ಪಿ ಚೆಕ್ ಮಾಡಿಸಿದ್ರಿ. ಚೆಕ್ ಮಾಡ್ಸೋಣ ಎಲ್ಲ ನಾರ್ಮಲ್ ಅದಮ್ಮ. ಇವತ್ತು ಡೆಲಿವರಿ ಆಗೋದು ಬ್ಯಾನಿ ಅದ. ಇದ್ರಾಗ ಬ್ಯಾನಿ ಹೇಳ್ತಾವ. ಈ ಸದ 3 ತಾಸ್ನಾಗಿಲ್ಲ 4 ತಾಸ್ನಾಗ ಬಾಣ್ತಾನ ಆಗ್ತದ. ನೀವು ಮನೆಗೆ ಹೋಗ್ಬೇಡಮ್ಮ, ಇಲ್ಲೇ ಇರು ಅಂದ್ರಿ. ಅವ್ರ ಮಾತು ಕೇಳಿ ನಾ ಮನೆಗೆ ಹೋಗ್ಲಿಲ್ರಿ. 2 ಮಕ್ಳು ಪ್ರೈವೇಟ್ ಮಕ್ಳಿಗೆ ದವಾಖಾನೆ ತಂದಿದ್ರಿ. ನಾ ಒಂದು ಮಗಳಿಗೆ ಊರಿಗೆ ಕಳಿಸ್ದೆ, ಒಂದು ಮಗಳಿಗೆ ಇಟ್ಕೊಂಡು ಇಲ್ಲೇ ಕೂತ್ರಿ. ಕೂಡ ನನ್ನ ಗಂಡ ಮಕ್ಕಳು ನಮ್ಮ ಅತ್ತಿ ಬಂದ್ರಿ. ಬರೋಣ ಹೊತ್ತು ಮುಣಗತನಾರೆ ನಮಗೆ ನೋಡಿ ನಿನ್ನ ಬಿ ಪಿ ಇಲ್ಲೂ ಅದ,
ನಿನಗೆ ರಕ್ತ ಕಮ್ಮಿ ಅದ ನೀ ಮುಂದಕ್ಕೆ ಹೋಗಂದ್ರೆ ನಾವು ಮುಂದಕ್ಕೆ ಬರ್ತಿದ್ದೇವ್ರಿ. ನಮಗೆ ಅವ್ರು ಡೆಲಿವರಿಗಿಂತ ಮುಂಚೆನೆ ಹೇಳಿದ್ರೆ ಬೇರೆ ಹಾಸ್ಪಿಟಲ್ಗೆ ಹೋಗ್ತಿದ್ರು. ಹೋಗ್ತಿದ್ದೆವು, ನಮಗೆ ಅವ್ರು ಮುಂದಕ್ಕೆ ಹೋಗಂತಿಲ್ರಿ. ಹಿಂಗೆ ಡಾಕ್ಟರ್ಗಳು ಇನ್ಕ್ವೈರಿ ಮಾಡ್ಲಿಲ್ಲಪ್ಪ ಅಂದ್ರೆ ಮುಂದೆ ನಮಗೆ ಹೆಂಗೆ ಆರೋಗ್ಯ ಹೆಂಗೆ ಆಗ್ತದ್ರಿ ಕதை ಹೇಳ್ರಿ ನಮಗೆ. ಅಫಜಲ್ಪುರ ಹಾಸ್ಪಿಟಲ್ ನಲ್ಲಿ ಬರೀ ನರ್ಸ್ಗಳೇ ನೋಡಿದ್ರ ಡಾಕ್ಟರ್ಗಳು ಇದ್ರಮ್ಮ? ಬರೇ ನರ್ಸ್ಗಳೇ ರೀ, ಯಾರು ಒಬ್ರು ಡಾಕ್ಟರ್ ಇಲ್ರಿ ಇಲ್ಲಿ, ಬರೇ ನರ್ಸ್ಗಳೇ ನೋಡ್ಯಾರ್ರಿ. ಬಂದ್ ಅವರು ನರ್ಸ್ಗಳು ಅದ ಎಬ್ಸರ್ ಬರ್ತಾರ್ರಿ, ಹೋಗಿ ಮಕ್ಕೊಂಡ್ ಬಿಡ್ತಾರ ಶಿಸ್ತನಾಗೆ. ಬಂದ್ ಹೊಟ್ಟಿಗೆ ಹಿಚ್ಕಿ ಅವರು ಹೆಣ್ಮಕ್ಳು ಇರ್ತಾರ, ಆ ಥರ ಮಾಡೋದಿರಲ್ಲ. ಒತ್ತಿ 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 ಹಿಚ್ಕಿ ಏನು ನಮ್ಮ ಮಕ್ಕಳಲ್ಲ ಮತ್ತೊಬ್ರ ಮಕ್ಕಳು ಅನ್ನಂಗೆ ಆ ಥರ ಮಾಡ್ತಾರ್ರಿ. ನಮ್ಗಂತೆ ನಾವು ಹೇಳ್ಕೊಳಲ್ರಿ, ಕೆಲವೊಬ್ರಿಗೆ ಈ ಥರ ಆಗ್ಬಾರ್ದ್ರಿ ಯಾರಿಗೂ. ಈಗ ಬಡತನ ಪರಿಸ್ಥಿತಿಗೆ ಹೇಗೆ ನಾವು ಬಡ್ರಿ ಇವಂತೆ ಗೋರ್ಮೆಂಟ್ ಆಸ್ಪತ್ರೆಗೆ ಬರ್ತೀವ್ರಿ. ಆ ಗೋರ್ಮೆಂಟ್ ಆಸ್ಪತ್ರೆಗೆ ನಮಗೆ ಒಟ್ಟ ಸೌಲಭ್ಯನೇ ಇಲ್ಲ, ಏನು ನಮಗೆ ಇದನ್ನೇ ಇಲ್ಲ, ಆರೋಗ್ಯನೇ ಚೆನ್ನಾಗಿರ್ಲಿಲ್ಲ ಅಂದ್ರೆ ತೋಡ್ ಏನು ಮಾಡಮ್ರಿ ಸರ್. ಇಂಥದ್ದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಆಗಲೇಬೇಕು ಅನ್ನುವಂಥ ಆಕ್ರೋಶದ ಮಾತುಗಳು ಇಲ್ಲಿನ ಅವರ ಭಾಗ್ಯಶ್ರೀ ಅವರ ಕುಟುಂಬದವರು ಹೇಳ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.